ತಗೊಳ ಸಸ್ಯ ಕೊಟ್ಟಿ ಉರ್ಸಿತಾ ತಗ ಜವಾಯಿಸಿ ಯಾವ ಕಾರ್ನರಲ್ಲಿ ಅಳ್ತಾ ಕೂತಿದ್ದಾರೆ ಅಂತ ನೋಡಕ್ ಬಂದ್ಯಾ? ನಿಮ್ಮಮ್ಮ ಕನ್ಸಲ್ಲಿ ಬಂದು ನಿನ್ಗೇನಾದ್ರೂ ಬಿಕ್ಕಿಲ್ಕೆ ಬಂದ್ರೆ ನೀರು ಕೊಡು ಅಂತ ಹೇಳಿದ್ರು, ಅದಕ್ಕೆ ತಗೊಬಂದೆ. ಈ ಕಾಲದಲ್ಲಿ ಬಾಯರ್ಕೆ ಬಂದಾಗ ಬೈಕೊಳ್ಳೋರೇ ಜಾಸ್ತಿ. ಹಾಗಿರ್ಬೇಕಾದ್ರೆ ಯಾರೋ ಒಬ್ರು ನೀರು ತಂದು ಕೊಟ್ರೆ ಕುಡಿದ್ಬಿಟ್ಟು ಥ್ಯಾಂಕ್ ಯು ಅನ್ಬೇಕು. ಈ ಥರ ಗುರಾಯಿಸೋದಲ್ಲ. ಕುಡಿ. ಥ್ಯಾಂಕ್ಸ್. ಅಂಗಡಿಗೆ ಹೋಗ್ಲಿಲ್ವಾ ನೀನು? ಭವ್ಯ ಕಾಲೇಜಿಗೆ ಹೋಗಿದ್ದಾಳೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ. ಅಲ್ಲಿಗೆ ನಾನು ಹೋಗ್ಬೇಕು. ಮಕ್ಳ ಊಟ ಮಾಡಿ ನೀವೆಲ್ಲ ಖುಷಿನಾ? ನಮ್ಮ ಮಕ್ಳಿಗೆ ಬಿರಿಯಾನಿ ಸಿಕ್ಕಿದ್ರೆ ಬಾರಿಸ್ತಾ ಇರ್ತಾರಾ? ನಾವು ಮಕ್ಳ ಊಟ ಊಟ ಆದ್ಮೇಲೆ ಅದನ್ನ ಅರಗಿಸೋಕೆ ಆಟ ನಿಲ್ಲಿಸ್ಬಾರ್ದು. ತಿಂತಾರೆ, ಆಟ ಆಡ್ತಾರೆ. ಹುಷಾರು. ವರ್ಷಿತಾ ಹುಷಾರು. ನೋಡ್ದೋರೆ, ನಿನ್ಗೊಂದು ಆಫರ್ ಕೊಡ್ತೀನಿ. ನೀನು ನನ್ನ ಜೊತೆಗೆ ಬಂದ್ರೆ ನಿನ್ಗೊಂದು ಕಂಪ್ನಿ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಒಬ್ಬನೇ ಗೂಬೆ ಥರ ಕುತ್ಕೊಂಡಿರ್ಬೇಕಾಗತ್ತೆ ಅಷ್ಟೆ. ಕತ್ತೆ ಜೊತೆ ಹೋಗಿ ಕತ್ತೆ ಆಗೋ ಬದಲು ಗೂಬೆ ತರ ಕೂತ್ಕೊಳ್ಳೋದು ವಾಸಿ. ಯಾರಿಗೆ ಕತ್ತೆ ಹೇಳ್ತಿದ್ಯಾ? ಗೂಬೆ ಅಂದ್ರೆ ನಾನು ಲೋಕಾರೂಢಿ ಮಾತಾಡಿದಪ್ಪ. ನಾವು ಅಷ್ಟೇ ಲೋಕರಡಿನೇ ಮಾತಾಡಿದ್ದು. ಜನರಲ್ ಕತ್ತೆ, ಎಲ್ಲ ಕಡೆ ಸಿಗೋ ಕತ್ತೆ. ಅಂದ್ರೆ ನಿಂಗೆ ಕತ್ತೆ ಎಲ್ಲ ಕಡೆ ಸಿಕ್ಬಿಡುತ್ತಾ? ದೇವ್ರಿನ ಪ್ರಪಂಚದಲ್ಲಿ ನೀನು ಒಂದೇನಾ ಒನ್ ಅಂಡ್ ಓನ್ಲಿ ಕತ್ತೆ ಅಲ್ಲ ತಾನೇ? ಹಂಗಾದ್ರೆ ಈ ಲಾಜಿಕ್ ನಿಂಗೆ ಅಪ್ಲೈ ಆಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ನನ್ನ ತಲೆ ಕೆಡಿಸ್ಬೇಡ. ಎದ್ಬಾ. ಉತ್ತರನೇ ಹೇಳಿಲ್ಲ ನೀನು. ಯಾವುದಕ್ಕೆ? ಪ್ರಪಂಚಕ್ಕೆ ನೀನು ಒಬ್ಳೇನ ಕತ್ತೆ? ಬೇಡ ಬೇಡ ಅಂದ್ರೆ ಕರ್ಕೊಂಡ್ ಬರೋದು. ಸುಮ್ಮನೆ ಇರೋ ಕಾಲೇಜ್ ಇದು. ಏನ್ ಕಾಲೇಜು? ಲೈ ಮೀಟ್ರು ನಮ್ ಭರತಂಗೆ ಹೇಳಿದ್ರೆ ಫ್ರೀಯಾಗಿ ಅಪ್ಲಿಕೇಶನ್ ಫಾರ್ಮ್ ಕೊಡಿಸ್ತಾ ಇದ್ದಪ್ಪ. ಇಲ್ಲಿಗೆಲ್ಲ ಬಂದು ಈ ತಲೆನೋವೇ ಇರ್ತಾ ಇರ್ಲಿಲ್ಲ. ನನಗೆ ಇನ್ಫ್ಲೂಯೆನ್ಸ್ ಇಂದ ಕೆಲಸ ಮಾಡಿಸ್ಕೊಳ್ಳೋಕ್ಕೆಲ್ಲ ಇಷ್ಟ ಇಲ್ಲ. ಇವಾಗ ನಿಂದೇನು ಪ್ರಾಬ್ಲಮ್ಮು? ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು 10 ನಿಮಿಷ ಇರ್ತಾ ಇರಲಿಲ್ಲ ಒಳಗಡೆ. ಇದೆಲ್ಲ ನೋಡ್ತಾ ಇದ್ರೆ ಮೈಯೆಲ್ಲ ಒಂಥರ ಆಗ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ತುಂಬಾ ಓವರಾಗಿ ಆಡ್ಬೇಡ. ನೋಡು, ರಿಸ್ಕ್ ಇಲ್ದೆ ಏನಾರ ಕೆಲಸ ಆಗುತ್ತೆ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಬೇಕು. ಅದನ್ನ ಇನ್ಫ್ಲೂಯೆನ್ಸ್ ಅನ್ನಲ್ಲ, ಇಂಟೆಲಿಜೆನ್ಸ್ ಅಂತಾರೆ. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಗುರುವೆ. ನೀನು ಏನಾರ ಒಂದು ಹೇಳ್ತಾನೆ ಇರ್ತೀಯ. ಈ ಕಾಲೇಜ್ ಅವ್ರಿಗಿಂತ ಯಪ್ಪ ನಿಂದೆ ಟಾರ್ಚರ್ ನನಗೆ. ಏನ್ ಹುಡುಕ್ತಾ ಇದ್ದೀರ? ನನ್ನ ಹಾರ್ಟ್ ಇಲ್ಲಿದೆ. ಒಂದ್ ಸೆಕೆಂಡ್ ನಿಂಗೆ ಸುಮ್ಮನಿರಕ್ ಬರಲ್ಲ ಅಲ್ವಾ? ನಾನು ₹1 ಕಾಯಿನ್ ಹುಡುಕ್ತಿದ್ದೀನಿ. ₹1 ಕಾಯಿನ್? ಯಾಕೆ? ನಿನ್ನ ಹತ್ರ ಇದ್ಯಾ? ಇದ್ರೆ ಕೊಡು. ಬೆಳಗ್ಗೆ ದಮ್ ಹೊಡೆದೆ ಚೇಂಜ್ ಕೊಟ್ಟಿದ್ದ. ನಮ್ಮ ತಂಗಿಗೆ ಈ ಕಾಲೇಜಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ ಬೇಕು. ಪ್ಲೀಸ್ ಹೇಗಾದರೂ ಕೊಡ್ಸೋ ಹಾಗೆ ಮಾಡು. ಇವಳು ಯಾರಿಗೂ ಇವಳು ಗಿಡದ ಹತ್ರ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಕೇಳ್ತಿರೋದು? ಇಷ್ಟು ದಿನ ಆಫ್ ಅಂದ್ಕೊಂಡಿದ್ದೆ, ಫುಲ್ ಆಗಿರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಮನುಷ್ಯರಿಗೆ ಇಮೋಷನ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಕೃಷ್ಣ. ಆದರೆ ಈ ಗಿಡಕ್ಕೆ ಮರಕ್ಕೆ ನಾವೇನು ಕೇಳಬೇಕು ಅಂತ ಇದ್ದೀವೋ, ನಾವೇನು ಹೇಳಬೇಕು ಅಂತಿದ್ದೀವೋ ಅದೆಲ್ಲ ಅರ್ಥ ಆಗುತ್ತೆ. ನಮ್ಮ ಇಂಟೆನ್ಷನ್ ಏನಿದೆ ಅಂತ
ಅದನ್ನ ಜಗತ್ತಿಗೆ ಹೇಳಿದ್ರೆ ಎಲ್ಲನೂ ಒಟ್ಟಿಗೆ ಸೇರಿಬಿಟ್ಟು ನಮ್ಮ ಕೆಲಸ ಆಗೋಗಿ ಮಾಡುತ್ತೆ. ನಾವಿವಾಗ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಸೊ ನಾನು ಆ ಗಿಡದ ಮೂಲಕ ಜಗತ್ತಿಗೆ ತಿಳಿಸೋ ಹಾಗೆ ಮಾಡಿದೆ ಅಷ್ಟೆ. ಹಂಗೆ. ಸೊ ಈಗ ನಿಂಗೆ ಅಪ್ಲಿಕೇಶನ್ ಫಾರ್ಮ್ ಬೇಕು ಅಂದರೆ ಗಿಡದ ಹತ್ರ ಹೋಗಿ ಕೇಳ್ತೀಯ, ಪ್ರಿನ್ಸಿಪಲ್ ಹತ್ರ ಅಲ್ಲ, ಆಫೀಸಲ್ಲಿ ಅಲ್ಲ. ವೆರಿ ಗುಡ್, ವೆರಿ ಕ್ಲೇವರ್. ಇವಾಗ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ನೋಡ್ತೀಯಾ? ಹೌದಾ? ಇನ್ ಕೇಸ್ ಅಪ್ಲಿಕೇಶನ್ ಫಾರ್ಮ್ ಸಿಕ್ತು ಅಂತ ಇಟ್ಕೋ. ಅದಕ್ಕೆ ಕಾರಣ ಈ ಕೃಷ್ಣನ ಆಗಮನ. ಕೃಷ್ಣನ ಜೊತೆ ಬಂದಿದ್ದಾನೆ ಅಂದರೆ ನಿನಗೆ ಲಕ್ಕು. ಎಸ್. ಇವಾಗೇನು ನಿನ್ನ ಪಾದ ಪೂಜೆ ಮಾಡ್ಲಾ? ಹೆಣ್ಮಕ್ಳಿಗೆ ಏನಾರ ಹೇಳಿದ್ರೆ ಅದಕ್ಕೆ ರಿವರ್ಸ್ ಹೇಳ್ತಾನೆ ಇರ್ತಾರಪ್ಪ. ಗುರುವೇ, ಗಿಡ ಅಪ್ಲಿಕೇಶನ್ ಫಾರ್ಮ್ ಕೊಡ್ಸಪ್ಪ. ಬರಲಿ. ಒಂದು ನಿಮಿಷ ಬಂದೆ. ಮೀಟ್ರ ಹೆಂಗೆ ನಾವು ಅಪ್ಲಿಕೇಶನ್ ಹೆಂಗ್ ಸಿಕ್ತು? ಬೋರ್ಡ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸೋಲ್ಡ್ ಔಟ್ ಅಂತ ಹಾಕಿದ್ದಾರೆ. ನನ್ನ ಹೆಸರೇನು? ಕೃಷ್ಣ. ನನಗೆ ಇನ್ನೊಂದು ಹೆಸರಿದೆ. ಇನ್ನೊಂದು ಹೆಸರ? ಕೃಷ್ಣ ಸೂರ್ಯಪ್ರಕಾಶ್. ಸಿಂಪಲ್ ಆಗಿ ಅವ್ರ ಹತ್ರ ಹೋಗಿ ನನ್ನ ಹೆಸರು ಹೇಳಿದೆ. ಅವ್ರು ಅರ್ಥ ಮಾಡ್ಕೊಂಡು ಫಾರ್ಮ್ ಕೊಟ್ರು. ನೀನು ಸೂರ್ಯಪ್ರಕಾಶ್ ಸರ್ ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಅದು ಅವರಿಗೆ ಗೊತ್ತಿಲ್ಲದೆ ಅವ್ರಿಗೆ ಸಂಬಂಧನೇ ಇಲ್ಲದೆ ಇರೋ ವಿಷಯಕ್ಕೆ ಕಿರಾತಕ ನೀನು. ಹೇಯ್ ಅವ್ರ ಮಗ ಹುಟ್ಟಿದ ಮೇಲೆ ಅವ್ರ ಹೆಸರು ತಾನೇ ಇಟ್ಕೋಬೇಕು. ಇನ್ನೇನು ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ಕೊಳಕ್ಕಾಗತ್ತಾ? ಕೃಷ್ಣ ಡೊನಾಲ್ಡ್ ಟ್ರಂಪ್ ಅಂತ ಕೆಳಕ್ಕೆ ಒಂಥರ ಇದೆ. ಯಾರಿಗಾದ್ರೆ ಒಳ್ಳೇದಾಗತ್ತೆ ಅಂದರೆ ಅವ್ರ ಹೆಸರು ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಹೆಸರು ಹೇಳಿದೆ, ಕೆಲಸ ಆಯಿತು. ಅವ್ರಿಗೂ ಸ್ವಲ್ಪ ಭಯ ಭಕ್ತಿ ಇದೆ. ಕೊಟ್ಟರು. ಈಗ ಭವ್ಯಗೆ ಫಾರ್ಮ್ ಸಿಕ್ಕಿದೆ, ಎಲ್ರು ಗೆದ್ರು. ನೋಡೋ, ಎಲ್ಲದಕ್ಕೂ ಕಯ್ಯ ಪಯ್ಯ ಅಂದರೆ ಚಟ್ನಿ ಮಾಡ್ಬಿಡ್ತೀನಿ ಅಷ್ಟೇ. ಡೇಂಜರ್ ಇವನು, ನಿಜವಾಗ್ಲೂ ಹೆವಿ ಡೇಂಜರು. ಅಲ್ಲ, ಒಂದು ವೇಳೆ ಅವ್ರಿಗೆ ಯಾರಾದರೂ ಹೇಳಿಬಿಟ್ರೆ? ಹೇಳಿ ಬಿಡು, ಹೆಮ್ಮೆ ಪಡ್ತಾರೆ. ಅವ್ರ ಹೆಸರು ಹೇಳಿದ್ದಕ್ಕೆ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಕ್ತು, ಅವ್ರಿಗೂ ಖುಷಿ. ತುಂಬ ಬೇವ್ರು ಸುರಿಸಿ ತಂದಿರೋ ಅಪ್ಲಿಕೇಶನ್ ಫಾರ್ಮ್ ಇದು. ಸುಮ್ಮನೆ ನಿಂತ್ಕೋ. ಕಾಟ್ರು, ನೀನಿದ್ಯಲ್ಲ ಅಸಾಧ್ಯ, ಅಸಾಧಾರಣ. ಹೀಗೂ ಉಂಟೆ ನೀನು. ಹೀಗೂ ಉಂಟೆ ಥರ ಇರೋದಕ್ಕೆ ಹೀಗೆಲ್ಲ ಕೆಲಸ ಆಗೋದು. ಬರೇ